ಮಕ್ಕಳು ನಿಜವಾದ ಬಿಗ್ ಬಾಸ್ ಆಗಬೇಕಾದ್ರೆ ಹನುಮಾನ್ ಚಾಲೀಸ್ ಪಠಣೆಯಿಂದ ಸಾಧ್ಯ. ಭಗತ್ ಸಿಂಗ್, ಸುಖದೇವ್, ಆಜಾದ್, ಚಂದ್ರಶೇಖರ್, ದೇಶಪ್ರೇಮ ಹೊತ್ತ ಇವರುಗಳಂತ ಸ್ಮರಣೆ ಪ್ರೇರಣೆಯಿಂದ ನಿಮ್ಮ ಮಕ್ಕಳು ಬಿಗ್ ಬಾಸ್ ಆಗೋಕೆ ಸಾಧ್ಯ ಅಂತ ದೋ ಕೇಶವಮೂರ್ತಿ ತಿಳಿಸಿದ್ರು. ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಬ್ಬೂರು ಕಟ್ಟೆ ಮಂಡಲ ಇವರ ವತಿಯಿಂದ ಆಯೋಜನೆ ಮಾಡಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ದಳದ 100 ವರ್ಷದ ಆಚರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಇವತ್ತಿನ ತಾಯಂದಿರು ಮಕ್ಕಳಿಗೆ ಮೊಬೈಲ್ ಟಿವಿಯಲ್ಲಿ ಬರುವಂತ ಪ್ರಯೋಜನಕ್ಕೆ ಬಾರದ ಕಾರ್ಯಕ್ರಮಗಳಲ್ಲಿ ಗೆದ್ದವರನ್ನ ಬಿಗ್ ಬಾಸ್ ಗಳೆಂದು ತೋರಿಸುತ್ತಾರೆ. ಆದರೆ ನಿಜವಾದ ಬಿಗ್ ಬಾಸ್ ವೀರ ಹನುಮಾನ್, ಪ್ರಭು ಶ್ರೀರಾಮಚಂದ್ರ. ಈ ದೇಶ ಕಂಡಂತ ನಿಜವಾದ ಬಿಗ್ ಬಾಸ್ ಭಗತ್ ಸಿಂಗ್, ಸುಖದೇವ್, ಆಜಾದ್, ಚಂದ್ರಶೇಖರ್. ದೇಶಕ್ಕಾಗಿ ರಕ್ತ ಬಲಿದಾನ ನೀಡಿದ ಪ್ರತಿಯೊಬ್ಬರು ನಮಗೆ ಬಿಗ್ ಬಾಸ್ಗಳೇ. ಇವತ್ತಿನ ತಾಯಂದ್ರು ತಮ್ಮ ಮಕ್ಕಳಿಗೆ ಓದು ಬರಹದಲ್ಲಿ 100ಕ್ಕೆ 100ರಷ್ಟು ಅಂಕ ಪಡಿಬೇಕೆಂದು ಒತ್ತಾಯ ಮಾಡಿ ಮಕ್ಕಳನ್ನ ಹಿಂಸಿಸುತ್ತಾರೆ. ಆದರೆ ಮಕ್ಕಳಲ್ಲಿ ಎಷ್ಟು ದೇಶ ಪ್ರೇಮ ಮೂಡಿಸಿದ್ದೀರಿ? ನಿಮ್ಮ ಮಕ್ಕಳ ದೇಶಭಕ್ತಿಗೆ ಎಷ್ಟು ಅಂಕಗಳನ್ನ ಕೇಳ್ತೀರಿ? ಮಕ್ಕಳಲ್ಲಿ ದೇಶಭಕ್ತಿಯ ಅರಿವು ಮೂಡಿಸಬೇಕು ಅಂತ ತಿಳಿಸಿದ್ರು. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಮಗೆ ಯಾರಿಗೂ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ನಮ್ಗೆ ಅರ್ಥ ಹೇಳಲಿಲ್ಲ. ಪ್ರಸಾದ ಕೊಟ್ಟರು, ತಿಂದ್ವಿ, ಶ್ಲೋಕ ಹೇಳಿದ್ವಿ, ನಮಗೂ ಬರುತ್ತೆ ಹೇಳ್ಬಿಟ್ವಿ, ಪಂಚೆಗೆ ಒರೆಸ್ಕೊಂಡು ಆಚೆ ಬಂದ್ವಿ, ಸೆರಗಿಗೆ ಒರೆಸ್ಕೊಂಡು ಆಚೆ ಬಂದ್ವಿ. ನಿಜ, ಇದೊಂದು ಆಧ್ಯಾತ್ಮಿಕ ಶ್ಲೋಕ. ಜಗತ್ತಲ್ಲಿ ಏನೇ ಸಾಧನೆ ಮಾಡು, ಏನೇ ಮಾಡು, ಕೊನೆಗೆ ಶೂನ್ಯ. ಅದೇ ಆಧ್ಯಾತ್ಮಿಕ ಚಿಂತನೆ. ಆದ್ರೆ ಇದರೊಳಗೆ ಒಂದು ಮ್ಯಾಥಮೆಟಿಕ್ಸ್ ಇಲ್ವಾ? ಯಾವುದದು? ನಿಮ್ಮ ಮಕ್ಕಳನ್ನ ಕೇಳಿ. 0ಯನ್ನು 0ಗೆ ಕೂಡಿದರೆ, 0ಯನ್ನು 0ಯಿಂದ ಕಳೆದರೆ, 0ಯನ್ನು 0ಯಿಂದ ಗುಣಿಸಿದರೆ, 0ಯನ್ನು 0ಯಿಂದ ಭಾಗಿಸಿದರೆ ಕೊನೆಗೆ ಉಳಿಯುವುದು ಒಂದು ದೊಡ್ಡ 0. ಇದೇ ಈ ಶ್ಲೋಕದ ಅರ್ಥ. ನಾವು ಮಕ್ಕಳಿಗೆ ಹೇಳ್ಕೊಡ್ಲೇ ಇಲ್ಲ. ನಾವು ಫಾರಿನ್ ಕಡೆನೇ ನೋಡಿದ್ವಿ. ನಮ್ಮ ಮುಖ ಎಲ್ಲ ಯಾವತ್ತೂ ಅಮೆರಿಕದ ಕಡೆ ಇದೆ. ಅಮೆರಿಕ ಭಾರತದ ಕಡೆ ನೋಡ್ತಾ ಇದೆ. ಯಾಕೆ ಅಂದ್ರೆ ಇವತ್ತು ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಟೆಂಪರ್ ಏರಿ ಏನೇನೋ ಮಾಡಕ್ ಹೊರಟಿದ್ದಾನೆ. ನಿಮ್ಗೆಲ್ಲ ಗೊತ್ತು, ಟಿವಿ ನೋಡ್ತಾ ಇದ್ದೀರಾ. ಈ ಟ್ರಂಪ್ ಹೇಗೆ ಆಡ್ತಾ ಇದ್ದಾನೆ? ಎಲ್ಲಾ ದೇಶವನ್ನ ಕಬಳಿಸಬೇಕು ಅಂತ. ಆದ್ರೆ ಭಾರತದ ಒಬ್ಬ ಖ್ಯಾತ ವಕೀಲ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಹೋಗಿ ಶೆಡ್ ಹೊಡೆದು ಇವತ್ತು ಮುಖಕ್ಕೆ ಮಸಿ ಬೆಳೆಯುವ ರೀತಿಯಲ್ಲಿ ಟ್ರಂಪ್ಗೆ ಟೆಂಪರ್ ಏರೋ ರೀತಿಯಲ್ಲಿ ಮಾಡಿದಂತವ್ನು ಯಾರು ಅಂದ್ರೆ ಭಾರತದ ಒಬ್ಬ ವಕೀಲ. ಅದು ಎಲ್ಲಿ? ಅಮೆರಿಕದ ಸುಪ್ರೀಂ ಕೋರ್ಟಿನಲ್ಲಿ. ಬಂಧುಗಳೇ, ಇದು ಭಾರತೀಯ ತಾಕತ್ತು. ಇನ್ನು ಕಾರ್ಯಕ್ರಮದ ಮೊದಲಿಗೆ ಸೋಮವಾರಪೇಟೆ ರಸ್ತೆಯ ತಣ್ಣೀರು ಹಳ್ಳ ಬಸವೇಶ್ವರ ದೇವಾಲಯದಿಂದ ಅಬ್ಬೂರು ಕಟ್ಟೆ ಜಂಕ್ಷನ್ವರೆಗೂ ವಿವಿಧ ರೀತಿಯ ಟ್ಯಾಬ್ಲೋಗಳು, ಚಂಡೆ ವಾದ್ಯ, ಮಕ್ಕಳ ನೃತ್ಯದೊಂದಿಗೆ ಸಾವಿರ ಸಂಖ್ಯೆಯಲ್ಲಿ ಹಿಂದೂ ಭಕ್ತರ ದಂಡೆ ಮೆರವಣಿಗೆ ಹರಿದು ಬಂದಿತ್ತು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿದ ಮನೆಹಳ್ಳಿ ಮಠದ ಶ್ರೀ ಮಹಂತ ಶಿವಲಿಂಗ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಿಂದೂ ಧರ್ಮದ ಉಜ್ವಲತೆಯನ್ನ ತೋರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ತಿಳಿಸಿದ್ರು. ಉಜ್ವಲತೆಯನ್ನ ತೋರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಭಾರತ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ಮತ್ತು ಧಾರ್ಮಿಕ ಪರಂಪರೆಯನ್ನ ಒಳಗೊಂಡಂತಹ ಉನ್ನತ ರಾಷ್ಟ್ರವಾಗಿದೆ. ಈ ಒಂದು ದೇಶದಲ್ಲಿ ಸಾವಿರಾರು ಸಂಖ್ಯೆಯ ಋಷಿಗಳು, ಮುನಿಗಳು, ತಪಸ್ವಿಗಳು, ದಾರ್ಶನಿಕರು, ಸಂತರು, ಮಹಾಂತರು, ಈ ಮಣ್ಣಿನಲ್ಲಿ ಮಾತೆಯರು ಎಲ್ಲರೂ ಕೂಡ ಇಲ್ಲಿ ಮೇಲಿಂದ ಮೇಲೆ ಅವತರಿಸಿ ಬಂದು ನಮ್ಮ ಸನಾತನ ಧರ್ಮಕ್ಕೆ ಪ್ರಬಲವಾದಂತಹ ಶಕ್ತಿಯನ್ನು ಕೊಡುವುದರ ಜೊತೆಗೆ ನಮ್ಮೆಲ್ಲರನ್ನೂ ಕೂಡ ಉದ್ಧರಿಸುವಂತಹ ನಡೆನುಡಿಗಳನ್ನು ನಮಗೆ ಕೊಟ್ಟು ಹೋಗಿರ್ತಕ್ಕಂಥದ್ದು. ಭಾರತ ವಿಶ್ವಗುರುವಾಗಿರ್ತಕ್ಕಂಥದ್ದು. ಹಿಂದೆ ಆಗಿತ್ತು, ಇಂದು ಇಲ್ಲ ಅನ್ನುವಂತಹ ಮಾತಿಲ್ಲ. ಇಂದು ಕೂಡ ಅದು ವಿಶ್ವಗುರುವೇ. ಎಲ್ಲ ರಾಷ್ಟ್ರಗಳು ಕೂಡ ಅವರವರ ರಾಷ್ಟ್ರವನ್ನ ಪಿತನ ಸ್ವರೂಪದಲ್ಲಿ ನೋಡುತ್ತೆ. ಎಲ್ಲ ರಾಷ್ಟ್ರಗಳು ಕೂಡ ಅವರವರ ರಾಷ್ಟ್ರವನ್ನ ಪಿತನ ಸ್ವರೂಪದಲ್ಲಿ ನೋಡುತ್ತೆ. ಆದರೆ ಭಾರತ ಮಾತ್ರ ಪ್ರಪಂಚದಲ್ಲಿ ದೇಶವನ್ನು ತಾಯಿಯ ಸ್ವರೂಪದಲ್ಲಿ ನೋಡ್ತಕ್ಕಂಥದ್ದು. ಮಾತೆಗೆ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ನೆಲ, ನಮ್ಮ ಜಲ, ನಮ್ಮ ಗೋವು ಎಲ್ಲವನ್ನ ನಾವು ಮಾತೆಗೆ. ಇನ್ನು ವೇದಿಕೆಯಲ್ಲಿ ಪಿಡಿ ಪ್ರಕಾಶ್ ಅಧ್ಯಕ್ಷರು, ಹಿಂದೂ ಸಂಗಮ ಸಮಿತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಗೋಪಾಲ ಕೃಷ್ಣ